ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈ ಕರ್ನಾಟಕದಿಂದ ಓದಿದ್ದೀವಿ. ಈಗ ದಾವಣಗೆರೆ ಮುಗಿಸ್ಕೊಂಡು ತುಮಕೂರು ಬಂದಿದ್ದೀವಿ. ತುಮಕೂರು ಮತ್ತು ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಬಳ್ಳಾರಿ, ಶಿವಮೊಗ್ಗ ಮತ್ತು ಗಂಗಾವತಿ ಎಲ್ಲ ಕಡೆನೂ ಪ್ರಮೋಷನ್ಗೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಹುಬ್ಬಳ್ಳಿ ಶಾಸಕರಾದಂಥ ವಾಸವನವರು ಏನು ಮಾಡಿರುವಂಥ ಸಿನಿಮಾ, ಹಾಗೆ ಅವರ ಬೆಂಬಲಿಗರಾದಂಥ ದಯಾನಂದ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಅವರು ನಮಗೆ ಸಪೋರ್ಟ್ ಕೊಡ್ತಾರೆ. ತುಮಕೂರಿನಲ್ಲಿ ಅವರೇ ನಿಂತು ಎಲ್ಲ ಕಡೆ ಪ್ರೋತ್ಸಾಹ ಆಗ್ತಾಯಿದ್ದಾರೆ. ಅದೇ ರೀತಿ ಎಲ್ಲರೂ ಈ ಸಿನಿಮಾನ ಗೆಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇಂಥ ನಿಮ್ಮ ಪ್ರೀತಿಯ ನಮ್ಮ ಆಟೋ ಚಾಲಕರು ಎಲ್ಲರ ಪರವಾಗಿ ನಮ್ಮ ಇವರು ಕಾಗೇರಿಯವರು ಹೇಳಿದ್ದನ್ನು ಕೇಳಿ ಅವರು ಇದು ಬ್ರಿಟಿಷ್ ದೊರೆಯರ ಸಂತುಷ್ಟ ಪಡಿಸ್ಲಿಕ್ಕೆ ಬರೆದಿರೋದು ಅಂತ ಅಂದ್ರೆ ನಾವು ರವೀಂದ್ರನಾಥ ಟ್ಯಾಗೂರ್ಗೆ ಮಾಡ್ತಕ್ಕಂಥ ಅವಮಾನ. ರವೀಂದ್ರನಾಥ ಟ್ಯಾಗೂರ್ ನೋಬೆಲ್ ಪ್ರೈಸ್ ಅನ್ನು ತೆಗೆದುಕೊಂಡು ಅಂತಾರಾಷ್ಟ್ರೀಯ ಮನ್ನಣೆಯನ್ನ ಪಡೆದಂಥವ್ರು. ಅವರು ಒಂದು ಕವಿತೆಯನ್ನ, ಗೀತೆಯನ್ನ ಬರೆದಾಗ ಅದು ದೇಶ ಪ್ರೇಮದ ಪ್ರತೀಕ ಇರುತ್ತೆ ಹೊರತು ದೇಶದ್ರೋಹದ ಪ್ರತೀಕ ಅಲ್ಲ. ಅದರಿಂದ ನಾವು ಏನು ರವೀಂದ್ರನಾಥ ಟ್ಯಾಗೂರ್ ಅವರ ಒಂದು ರಾಷ್ಟ್ರಗೀತೆ ಇದೆ, ಅದನ್ನ ನಾವೆಲ್ಲ ಮೆಚ್ಚಿದ್ದೇವೆ, ಒಪ್ಪಿದ್ದೇವೆ. ಮತ್ತೆ ಇಷ್ಟು ವರ್ಷದ ಸುಮಾರು ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟು ವರ್ಷನೂ ಕೂಡ ನಾವು ಅದನ್ನು ಒಪ್ಪಿದ್ದೇವೆ. ಈಗ ಅಚಾನಕ್ ಆಗಿ ಕಾಗೇರಿಯವರು ಆ ತರ ಹೇಳಿದಂತದ್ದನ್ನ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ. ಮತ್ತೆ ಜೊತೆಯಲ್ಲಿ ಅವ್ರಿಗೇನು ಜ್ಞಾನೋದಯ ಆಯ್ತು ಗೊತ್ತಿಲ್ಲ, ಮಾರನೇ ದಿವಸನೇ ಹೇಳಿದ್ರು ನಾನು ಹೇಳಿದ್ದೀನಿ, ಬಟ್ ಇದನ್ನ ಮುಂದುವರ್ಸಕ್ಕೆ ಹೋಗೋಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಅವರೇ ಹೇಳಿದ್ರು. ಅದರಿಂದ ನಾನು ಕೂಡ ಅದನ್ನ ವಿವಾದ ಮಾಡ್ಲಿಕ್ಕೆ ಹೋಗೋಣ ಇಷ್ಟಪಡ್ತೀನಿ. ನಾನು ಪ್ರಭುಗೆ ಹೇಳ್ತಾ ಬಂದೆ, ವೀರಗೌಡರು ಮೊನ್ನೆ ಎಲೆಕ್ಷನ್ ಅಲ್ಲಿ ಬಂದು ನಾನು ಸೋಲಿಸಿದ್ದೆ ಅದೇ ಬಿಡ್ಕೊಂಡು ಹೊರಟೋದ್ರು. ಈ ಮೀಡಿಯಾದವ್ರು ನನಗೆ ಹೇಳೋರು, ಸರ್ ಒಂದ್ಸತಿ ಅವ್ರು ಬಂದು ಹೋಗ್ಬಿಟ್ರೆ 5,000 ವೋಟ್ ನಿಮ್ಗೆ ಕಮ್ಮಿ ಆಗ್ಬಿಡ್ತಾವ ಸರ್ ಅಂತ. ಈ ಹೋಗ್ಲಿ ನನಗೆ 5,500 ಲೀಡ್ ಕೊಟ್ಟು 5,500 ಮಾತಾಡ್ತಿದ್ರೆ ದೊಡ್ಡೇರಿ ಹೋಗ್ಲಿಂದ ಎಲ್ಲ ಮಕ್ಳಿಗೆ ಕೂಚಿಟ್ಟಿರೋದು ಮಕ್ಳಿದ್ರು ನಾಗೇನು ಒಂದು ಓಟ್ ಹಾಕೋದಿಲ್ಲ ಅಂದ್ಬಿಡು. 5,500 ಲೀಡ್ ಅವ್ರು ಹಾಕ್ತಿದ್ದೆ ಎಲ್ಲಪ್ಪ ಬರೋದು ನನಗೆ ಏನ್ ರೀತಿ ಬಂದಿದ್ದಾರೆ ಗೊತ್ತಿತ್ತು ಅವ್ರು ಹಾಕ್ದೇ ಇದ್ದಾರೆ. ಹಾಗಾಗಿ ನಾನು ಯಾವತ್ತೂ ಜಾತಿ ಆಧಾರದ ಮೇಲೆ ಮಾತಾಡಿದವರಲ್ಲ. ಒಳ್ಳೇದು ಕೆಟ್ಟ ಎರಡಕ್ಕೆ. ಮತ್ತೆ ಬಡವರು ಬಂದಿದ್ರು, ನಮ್ದು ಯಾವತ್ತೂ ನಾವು ಬಡವ್ರ ಪರವಾಗಿ ಇರೋಂಥ ಕೆಲಸ ಮಾಡ್ಕೊಂಡು ಬಂದಿದ್ರಿಂದ ನಮಗೆ ಎಲ್ಲ ಜಾತಿನವರು ಕೂಡ ನಮಗೆ ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು ಹೇಳಿ ನಾನು ಸದಾ ನೆನಪಿಸ್ಕೊಳ್ತೇನೆ. ಯಾಕೆಂದ್ರೆ ರಾಜಕೀಯವಾಗಿ ಮಾತಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಆದ್ರೂ ಕೂಡ ನನಗೆ ರಾಜಕೀಯವಾಗಿ ಎಲ್ಲ 2004ರಿಂದ ಇಲ್ಲಿನವರೆಗೂ ಕೂಡ ನನಗೆ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೊಡ್ಡೇರಿ ಹೋಬಳಿ ಇರ್ತಕ್ಕಂಥದ್ದನ್ನ ನಾನು ಯಾವಾಗೂ ಕೂಡ ನೆನಪಿಸ್ಕೊಳ್ತೇನೆ. ಮುಂದೇನೂ ಅಷ್ಟೇನೆ, ಯಾರು ಬಂದು ಏನೇ ಪ್ರಚಾರ ಮಾಡಬಹುದು, ಅಪಪ್ರಚಾರ ಮಾಡಬಹುದು. ಬಟ್ ನನಗೆ ವಿಶ್ವಾಸ ಇದೆ. ಇಲ್ಲಿ ಪ್ರೇಯರ್ ಮಾಡಿದ ಮೂರ್ತಿ ಶೆಡ್ಯೂಲ್ ಕಾಸ್ಟ್ ಹುಡುಗ, ಅವನು ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡಿದ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ. ಎಲ್ಲವೇ ಅವ್ರ ಕದಿ ಇವನ್ ಹೆಂಡತಿ ನನ್ನ ಕಡಿಕೆ, ಇವನ್ ಹತ್ಕಡಿಕಿರೋ ಅವ್ನು ಗಿರಾಕಿ. ಅವನು ಮನೆಗೆ ಹೋದ್ರೆ ಒಳಗೆ ಬಿಡೋನು. ಎಲೆಕ್ಷನ್ ಮೋಸ ಮಾಡೋನು. ದೊಡ್ಡೇರಿ ಹೋಗ್ಲಿ ನಾನು ಶಾಸಕ ಆಗಿದ್ದು 2004ರಲ್ಲಿ ಆಗಿದ್ದು. ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತೈತೆ ಏನೋ ಗೊತ್ತಿಲ್ಲ, ನೋಡೋಣ ಅದೇನಾಗ್ತದೆ ಮುಂದಕ್ಕೆ. ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದಮೇಲೆ ತಿರ್ಗಾ ಸಂದರ್ಭ ಏನು ಬರಲ್ಲ ಅಂತ ಅನ್ಕೊಳ್ಳೋಣ. ಹಾಗಾಗ್ತದೆ.
ಆಯ್ತಪ್ಪ, ನೀನು ಹೇಳ್ದಂಗೆ ನಾನು ಕೇಳೋದು ಆಯ್ತಲ್ವ, ಮತ್ತೆ ಕೂತ್ಕೊಂಡ್ಬಿಡಿ. ಈಗ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಇರೋದಿಲ್ಲ, ಶಾಶ್ವತ ಮಿತ್ರರು ಇರೋದಿಲ್ಲ. ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ, ಒಬ್ರು ಒಂದು ಬಾಟ ಹಿಡ್ದಿಲ್ವಲ್ಲ, ಯಾಕೆ ಒಬ್ರು ಒಂದು ಬಾಟ ಹಿಡ್ದಿಲ್ಲ ಗಿರಾಕಿಗಳು? ಎಲ್ಲ ಒಂದು 100 ಬಾಟ ಹಿಡಿಯೋರು, ಯಾಕೆ ಒಬ್ರು ಹಿಡ್ದಿಲ್ಲ? ಅದೇ ನಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ನನಗೆ ಅದಿರಲಿ, ನೋಡೋಣ ಮುಂದಕ್ಕೆ ಯಾವ ಬಾಟ ಹಿಡಿಬೇಕು, ಏನು ಮಾಡಬೇಕು ಅವೆಲ್ಲ ತೀರ್ಮಾನ ನೀವು ಮಾಡಿರುವಂತ, ನಾನಂತೂ ಇಲ್ಲ. ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದಮೇಲೆ ನಮಗೇನೋ ಪ್ರಶ್ನೆ ಇಲ್ಲ. ರಾಜಕಾರಣದಲ್ಲಿ ಯಾರು ಶತ್ರುಗಳು ಇರೋದಿಲ್ಲ, ಯಾರು ಮಿತ್ರರು ಇರೋದಿಲ್ಲ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.